ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಕತೆ ಒಂದು ಸುಂದರ ಹಳ್ಳಿಯಲ್ಲಿ ಹುಟ್ಟಿದ ಸ್ನೇಹ, ಅದರಿಂದ ಬೆಳೆದ ಪ್ರೀತಿ ಮತ್ತು ದೂರವಾದರೂ ಉಳಿಯುವ ನಂಬಿಕೆಯ ಕತೆ. ನಮ್ಮ ಹಳ್ಳಿಯ ಹೆಸರು ಹಸಿರು ಮನೆ. ಅಲ್ಲಿ ಬೆಳಗಿನ ಹೊತ್ತಿಗೆ ಹಕ್ಕಿಗಳ ಹಾಡು, ಗದ್ದೆಗಳ ಮಧ್ಯೆ ಬೀಸುವ ತಂಪಾದ ಗಾಳಿ ಮತ್ತು ಸಂಜೆ ಚಂದ್ರನ ಬೆಳಕು ಎಲ್ಲವೂ ಮನಸ್ಸಿಗೆ ಶಾಂತಿ ನೀಡುವಂತಿತ್ತು. ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಹುಡುಗನ ಹೆಸರು ಕಾರ್ತಿಕ್. ಅವನು ಸರಳ, ದುಡಿಯುವ ಕನಸುಗಳಿರುವ ಯುವಕ. ಅದೇ ಹಳ್ಳಿಯಲ್ಲಿ ಇದ್ದರು ನಂದಿನಿ ಎಂಬ ಯುವತಿ. ಅವಳ ನಗು ಹಳ್ಳಿಯ ಬೆಳಗಿನ ಬೆಳಕಿನಂತೆ ಮೃದುವಾಗಿತ್ತು. ಕಾರ್ತಿಕ್ ಮತ್ತು ನಂದಿನಿ ಬಾಲ್ಯದಿಂದಲೇ ಸ್ನೇಹಿತರು. ಮೊದಲು ಅವರ ಸ್ನೇಹ ಸರಳವಾಗಿತ್ತು. ಕೆರೆ ಬಳಿ ಕೂತು ಮಾತನಾಡುವುದು, ಹಬ್ಬದ ದಿನಗಳಲ್ಲಿ ಒಟ್ಟಿಗೆ ನಗುವುದು, ಜಾತ್ರೆಗೆ ಹೋಗುವುದು. ದಿನಗಳು ಆದಂತೆ ಆ ಸ್ನೇಹ ಇನ್ನಷ್ಟು ಆಳವಾಯಿತು. ಅವರಿಬ್ಬರ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ವಿಶೇಷ ಸ್ಥಾನ ಪಡೆದರು. ಮಾತುಗಳಿಲ್ಲದೆ ಕೂಡ ಒಬ್ಬರ ಭಾವನೆ ಇನ್ನೊಬ್ಬರಿಗೆ ಅರ್ಥವಾಗುವಷ್ಟು ಹತ್ತಿರಕ್ಕೆ ಬಂದಿತ್ತು. ಒಂದು ದಿನ ಸಂಜೆ ಮಳೆಯ ನಂತರದ ತಂಪಾದ ಗಾಳಿಯಲ್ಲಿ ಇಬ್ಬರೂ ತೋಟದ ಬಳಿ ನಿಂತಿದ್ದರು. ನಂದಿನಿ ನಿಧಾನವಾಗಿ ಹೇಳಿದರು, "ನಮ್ಮ ಸ್ನೇಹ ಯಾವತ್ತೂ ಹೀಗೆ ಇರಲಿ ಅಲ್ವಾ?" ಕಾರ್ತಿಕ್ ನಗುತ್ತ ಉತ್ತರಿಸಿದ, "ನೀನು ಇದ್ದರೆ ನನ್ನ ದಿನವೇ ಸುಂದರ." ಆ ಕ್ಷಣದಿಂದ ಅವರ ಸ್ನೇಹ ಪ್ರೀತಿಯಾಗಿ ಅರಳತೊಡಗಿತು. ಆದರೆ ಜೀವನ ಯಾವತ್ತೂ ಒಂದೇ ತರಹ ಇರಲ್ಲ. ಒಂದು ದಿನ ಕಾರ್ತಿಕ್ಗೆ ಪಕ್ಕದ ಊರಲ್ಲಿ ಕೆಲಸದ ಅವಕಾಶ ಬಂತು. ಅದು ಅವನ ಭವಿಷ್ಯಕ್ಕೆ ಬಹಳ ಮುಖ್ಯ. ಆದರೆ ನಂದಿನಿಗೆ ಆ ಸುದ್ದಿ ಕೇಳುತ್ತಿದ್ದಂತೆ ಮನಸ್ಸು ಭಾರವಾಯಿತು. ಅವಳು ಮೌನವಾಗಿ ನಿಂತಳು. ಕಾರ್ತಿಕ್ ಹೇಳಿದ, "ನಂದಿನಿ, ನಾನು ಹೋಗಲೇಬೇಕು. ಇದು ನಮ್ಮ ಬದುಕಿಗೆ ಒಳ್ಳೆಯದು." ನಂದಿನಿಯ ಕಣ್ಣುಗಳಲ್ಲಿ ನೀರು ಮಿನುಗಿತು. "ನಿನ್ನಿಲ್ಲದೆ ಈ ಹಳ್ಳಿ ಖಾಲಿ ಅನಿಸುತ್ತೆ" ಎಂದು ಅವಳು ಹೇಳಿದಳು. ಅವಳನ್ನು ಸಮಾಧಾನಪಡಿಸಲು ಕಾರ್ತಿಕ್ ಅವಳನ್ನು ಹಳ್ಳಿಯ ತೋಟದೊಳಗೆ ಕರೆದುಕೊಂಡು ಹೋದ. ಅಲ್ಲಿ ಅವನು ತನ್ನ ಕೈಯಿಂದ ನಿರ್ಮಿಸಿದ್ದ ಒಂದು ಚಿಕ್ಕ ಕುಟೀರವಿತ್ತು. ಹಸಿರು ಎಲೆಗಳಿಂದ ಮುಚ್ಚಿದ ಮೇಲ್ಛಾವಣಿ, ಪಕ್ಕದಲ್ಲೇ ಹೂವಿನ ಗಿಡಗಳು, ಒಳಗೆ ಕುಳಿತುಕೊಳ್ಳಲು ಚಿಕ್ಕ ಆಸನ. ಅದು ಅವರಿಬ್ಬರ ನೆನಪುಗಳ ಜಾಗವಾಗಿತ್ತು. ಕಾರ್ತಿಕ್ ಹೇಳಿದ, "ನಂದಿನಿ, ನಾನು ದೂರ ಹೋಗಬಹುದು, ಆದರೆ ನನ್ನ ಮನಸ್ಸು ಇಲ್ಲೇ ಇರುತ್ತದೆ. ಈ ಕುಟೀರ ನಮ್ಮ ಸ್ನೇಹದ ಮತ್ತು ಪ್ರೀತಿಯ ನೆನಪು." ನಂದಿನಿ ಮೌನವಾಗಿ ಕೇಳುತ್ತಿದ್ದಳು. ಅವಳ ಮನಸ್ಸನ್ನು ಸಮಾಧಾನಪಡಿಸಲು ಕಾರ್ತಿಕ್ಗೆ ಸಮಯ ಬೇಕಾಯಿತು. ಅವನು ಅವಳಿಗೆ ತನ್ನ ಕನಸುಗಳನ್ನು ಹೇಳಿದ. "ನಾನು ಕೆಲಸ ಮಾಡಿ ಬೇಗ ಮರಳುತ್ತೇನೆ. ನಮ್ಮ ಹಳ್ಳಿ, ನಮ್ಮ ಜೀವನ, ನಮ್ಮ ಭವಿಷ್ಯ ಎಲ್ಲವೂ ಸುಂದರವಾಗಿರಬೇಕು." ನಿಧಾನವಾಗಿ ನಂದಿನಿಯ ಮುಖದಲ್ಲಿ ನಗು ಮರಳಿತು. "ನಾನು ನಿನ್ನನ್ನು ನಂಬುತ್ತೇನೆ" ಎಂದು ಅವಳು ಹೇಳಿದಳು. ಮರುದಿನ ಕಾರ್ತಿಕ್ ಕೆಲಸಕ್ಕೆ ಹೊರಟ. ಹಳ್ಳಿ ಅವನಿಲ್ಲದೆ ಮೌನವಾಗಿತ್ತು. ನಂದಿನಿ ಪ್ರತಿದಿನ ಆ ಕುಟೀರದ ಬಳಿ ಹೋಗಿ ಕುಳಿತು ಅವನ ನೆನಪು ಮಾಡಿಕೊಂಡಳು. ಕಾರ್ತಿಕ್ ಕೂಡ ದೂರದ ಊರಿನಲ್ಲಿ ಕೆಲಸ ಮಾಡುತ್ತಾ ಪ್ರತಿದಿನ ಅವಳನ್ನು ನೆನಪಿಸುತ್ತಿದ್ದ. ಕೆಲ ದಿನಗಳ ನಂತರ ಅವನ ಕೆಲಸ ಮುಗಿಯಿತು. ಅವನು ಮರಳಿ ಊರಿಗೆ ಬಂದಾಗ ಹಳ್ಳಿಯ ಗಾಳಿ ಕೂಡ ಹೊಸದಾಗಿ ಅನಿಸಿತು. ಅವನು ಮನೆಗೆ ಬಂದ ತಕ್ಷಣ ನಂದಿನಿಯನ್ನು ನೋಡಲು ಹೋದ. ನಂದಿನಿ ಅವನನ್ನು ಕಂಡ ಕ್ಷಣದಲ್ಲೇ ಅವಳ ಮುಖದಲ್ಲಿ ಸಂತೋಷ ಹೊಮ್ಮಿತು. ಕಾರ್ತಿಕ್ ತನ್ನ ಜೊತೆ ತಂದಿದ್ದ ಒಂದು ಚಿಕ್ಕ ಉಡುಗೊರೆಯನ್ನು ಅವಳ ಕೈಗೆ ಕೊಟ್ಟನು. "ನಿನ್ನ ನೆನಪು ಇಲ್ಲದೆ
ಒಂದು ದಿನವೂ ಹೋಗಲಿಲ್ಲ ಎಂದು ಅವನು ಹೇಳಿದ. ನಂದಿನಿ ನಗು, ನಿನ್ನ ಮರಳುವುದೇ ನನಗೆ ದೊಡ್ಡ ಉಡುಗೊರೆ ಎಂದಳು. ಆ ಸಂಜೆ ಅವರು ಮತ್ತೆ ತೋಟದ ಕುಟೀರದ ಬಳಿ ಕುಳಿತರು. ಚಂದ್ರನ ಬೆಳಕು, ತಂಪಾದ ಗಾಳಿ, ಹಳ್ಳಿಯ ಶಾಂತಿ ಆಲ್ ಸೇರಿ ಅವರ ಪ್ರೀತಿ ಇನ್ನಷ್ಟು ಗಟ್ಟಿಯಾದಂತೆ ಆಯಿತು. ದೂರವಾದರೂ ನಂಬಿಕೆ ಉಳಿದರೆ ಪ್ರೀತಿ ಇನ್ನಷ್ಟು ಸುಂದರವಾಗುತ್ತದೆ ಎಂಬ ಸತ್ಯವನ್ನು ಅವರು ಅರಿತರು. ಪ್ರೀತಿ ಎಂದರೆ ಹತ್ತಿರ ಇರುವುದಲ್ಲ, ದೂರದಲ್ಲಿದ್ದರೂ ಹೃದಯದಲ್ಲಿ ಉಳಿಯುವುದು. ನಂಬಿಕೆಯೇ ಪ್ರೀತಿಯ ನಿಜವಾದ ಶಕ್ತಿ. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಮೃದುವಾದ ಹೃದಯಸ್ಪರ್ಶಿ ಕನ್ನಡ ಕಥೆಗಳಿಗಾಗಿ ನಿಮ್ಮ ಬೆಂಬಲ ಇರಲಿ. ಧನ್ಯವಾದಗಳು.